ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗೆ ಕಾಮಿಡಿ ಲೇಯರ್ ನ ಆಡ್ ಮಾಡಿದಾಗ ಅದು ಮಜಾನು ಕೊಡುತ್ತೆ, ಕುತೂಹಲನು ಕೆರಳಿಸುತ್ತೆ. ಆದ್ರೆ ಇವೆರಡನ್ನು ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಮ್ಯಾಟರ್ ಆಗುತ್ತೆ. ಪರಿಮಳ ಅಂಡ್ ಕೋ ಇದು ಪಾಂಡಿರಾಜ್ ಅವರು ಡೈರೆಕ್ಟ್ ಮಾಡಿ ಜಯರಾಮ್ ಹಾಗೂ ಊರ್ವಶಿ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಸಿನಿಮಾ. ಇನ್ನಷ್ಟು ಸಿನಿಮಾಗಳ ರಿವ್ಯೂಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಿನಿಮಾ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ತಿಳಿಸಿ. ದೃಶ್ಯಂ ಸಿನಿಮಾದ ರೆಫರೆನ್ಸ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಜಯರಾಮ್ ಅವರು ಅಭಿನಯಿಸಿರೋ ಪರಿಮಳ ಪಾತ್ರ ಕೂಡ ದೃಶ್ಯಂನ ಮುಖ್ಯ ಪಾತ್ರದಂತೆ ಎಲ್ಲಾ ಖರ್ಚು ವೆಚ್ಚಗಳನ್ನ ಲೆಕ್ಕ ಹಾಕುವ ಮಿಡ್ಲ್ ಕ್ಲಾಸ್ ಮನೆಯ ಯಜಮಾನ. ಒಬ್ಬ ಮಗಳು ರೌಡಿ ಬೇಬಿ, ಇನ್ನೊಬ್ಳು ಮಂದ ಬುದ್ಧಿಯವಳು, ಎಲ್ಲ ವಿಷಯದಲ್ಲೂ ಬಾಯಿ ಹಾಕೋ ಹೆಂಡತಿ, ಇವರಿಗೆ ತೊಂದರೆ ಕೊಡೋ ಗಲ್ಲಿ ರೌಡಿ. ಆ ರೌಡಿ ಇದ್ದಕ್ಕಿದ್ದಂಗೆ ಕೊಲೆ ಆಗ್ತಾನೆ. ಈಗ ಇವರಲ್ಲಿ ಯಾರು ಕೊಲೆ ಮಾಡಿದ್ರು ಅಂತ ತಿಳಿಯೋಕೆ ಈ ಸಿನಿಮಾ ನೋಡ್ಲೇಬೇಕು. ಮೋಟಾರ್ ಸ್ವಿಚ್ ಮತ್ತೆ ಚಾರ್ಜರ್ ಸ್ವಿಚ್, ಡೈಲಿ ಮಾರ್ನಿಂಗ್ ವೈನ್ ಕುಡಿಯೋದು, ತೀರಿ ಹೋಗಿರೋ ಅಕ್ಕ ವರ್ಸಸ್ ಹೆಂಡತಿ, ಬಾಡಿಗೆ ಮಾಡಿ ತಂದಿರೋ ಕಾರು, ಕೊಲೆಗಾರ ತಮ್ಮ ಮತ್ತೆ ಭಾವ, ಈ ತರದ ಹಲವಾರು ಸಿಚುವೇಶನ್ ಗಳು ನಗು ತರಿಸಿದ್ವು. ಪಾಂಡಿರಾಜ್ ಅವರ ರೈಟಿಂಗ್ ಇಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಪ್ರದೀಪ್ ಇ ರಾಘವ್ ಅವರ ಎಡಿಟಿಂಗ್ ಸಿನಿಮಾನ ಎಂಗೇಜಿಂಗ್ ಆಗಿಡೋಕೆ ಹೆಲ್ಪ್ ಮಾಡಿದೆ. ಜಾರ್ಜ್ ಸಿ ವಿಲಿಯಂ ಅವರ ಕ್ಯಾಮ್ರಾ ಕಣ್ಗಳು ಇಲ್ಲಿನ ಪ್ರಪಂಚನ ಚೆನ್ನಾಗಿ ಸೆರೆ ಹಿಡಿದಿದೆ. ಕಾಮಿಡಿ ಸೀನ್ ಗಳಲ್ಲಿ ನಾವು ನಗೋಕೆ ಪುಷ್ ಕೊಟ್ಟಿದ್ದು ಇದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಫಾಕ್ಸ್ ನವರ ಮ್ಯೂಸಿಕ್ ಇಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಪರಿಮಳ ಆಗಿ ಜಯರಾಮ್ ಅವರ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಸಂಜನಾ ಕೃಷ್ಣಮೂರ್ತಿ ಪರಾಶಕ್ತಿಯಾಗಿ, ಅವಂತಿಕ ಸುನಿಲ್ ಕುಮಾರ್ ಮಧುಮತಿಯಾಗಿ, ವರ್ಗೀಸ್ ಆಗಿ ಸ್ಯಾಂಡಿ, ಯೋಗಿ ಬಾಬು, ಮೈಸಕ್ ಉಳಿದಂತೆ ಹಲವು ಕಲಾವಿದರು ನಮ್ಮನ್ನ ಇಂಪ್ರೆಸ್ ಮಾಡ್ತಾರೆ. ಆ ಪಾತ್ರಗಳು ನಮ್ಮ ನೆನಪಲ್ಲಿ ಉಳಿಯುವಂತೆ ಮಾಡ್ತಾರೆ. ಇಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಊರ್ವಶಿ ಅವರ ಪರ್ಫಾರ್ಮೆನ್ಸ್. ಚಿಕ್ಕ ಪುಟ್ಟ ಎಕ್ಸ್ಪ್ರೆಷನ್ ಇಂದಾನೆ ನಮ್ಮನ್ನ ನಗಿಸ್ತಾರೆ. ಊರ್ವಶಿ ಮತ್ತೆ ಜಯರಾಮ್ ಅವರ ಕಾಂಬೋ ನಿಜವಾಗ್ಲೂ ಸೂಪರ್ ಆಗಿದ್ದು. ಸಿನಿಮಾ ಕಾಮಿಡಿ ಜೊತೆಗೆ ಒಂದು ಸೀರಿಯಸ್ ಇಶ್ಯೂ ಬಗ್ಗೆ ಮಾತಾಡುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಅದರ ಗಾಂಭೀರ್ಯತನ ಅರ್ಥ ಮಾಡಿಸುತ್ತೆ. ಆ ಪಾಯಿಂಟ್ ಬರುವವರೆಗೆ ಸಿನಿಮಾನ ಲೈಟ್ ಹಾರ್ಟೆಡ್ ಆಗಿ ಇಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಪರಿಮಳ ಕ್ಯಾರೆಕ್ಟರ್ ಗೆ ಇನ್ನಷ್ಟು ಡೆಪ್ತ್ ಕೊಡ್ಬೇಕಿತ್ತು ಅಂತ ಅನಿಸ್ತು. ಮೊದಲಿಂದನೂ ಆ ಪಾತ್ರದ ಮೇಲೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಸಿನಿಮಾದಲ್ಲಿ ಕ್ರೈಮ್ ಥ್ರಿಲ್ಲರ್ ಅನ್ನೋದು ಚಿಕ್ಕ ಎಲಿಮೆಂಟ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಕಾಮಿಡಿ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ದಾರೆ. ಪ್ರೀ ಕ್ಲೈಮ್ಯಾಕ್ಸ್ ಟೈಮ್ ಅಲ್ಲಿ ನಮ್ಮ ಕುತೂಹಲದ ಕಟ್ಟೆ ಒಡೆದು ಹೋಗುತ್ತೆ. ಬಟ್ ಕ್ಲೈಮ್ಯಾಕ್ಸ್ ಒಂದು ಸ್ಟ್ಯಾಟಿಸ್ಫ್ಯಾಕ್ಷನ್ ಅಂತ ಕೊಟ್ಟಿದೆ. ಮೇನ್ ಪ್ಲಾಟ್ ನ ಸೈಡ್ ಅಲ್ಲಿ ಇಟ್ಟು ಸಬ್ ಪ್ಲಾಟ್ ನ ಮೇನ್ ಫೋಕಸ್ ಗೆ ತಂದು ಡೈರೆಕ್ಟರ್ ಅವರು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ.